ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತ, ಒಂದು ಕತೆ ಹೇಳ ಚಿತ್ರದ ನಿರ್ದೇಶಕ. ನಮ್ಮ ಸಿನಿಮಾ ಬಂದು ಶುರು ಆಗಿದ್ದು ಯಾವ ಒಂದು ಬೇಸಿಕ್ ಥಿಂಗ್ ಅಂದರೆ, ಯಾವ ಥರ ಮೂವಿ ಮಾಡೋದು ಫಸ್ಟ್ ಚೂಸ್ ಮಾಡುವಾಗ, ಫಸ್ಟ್ ಟೈಮು ಒಬ್ಬ ಡೈರೆಕ್ಟರ್ ಒಂದು ಫಿಲಮ್ ಚೂಸ್ ಮಾಡ್ತಾ ಇದ್ದಾನೆ ಅಂದರೆ ಆ ಚೂಸಿಂಗ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗಿರೋ ಒಂದು ಬಜಾರಲ್ಲಿ. ಸೊ ಹಂಗಾಗಿ ನಾನು ಹಾರರ್ ಮೂವಿ ಏನಕ್ಕೆ ಚೂಸ್ ಮಾಡ್ಕೊಂಡಿದ್ದು ಅಂದರೆ, ಅದಕ್ಕೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ. ಒಂದು ಲವ್ ಸ್ಟೋರಿಗೆ ಇಷ್ಟಪಡುವಂಥವ್ರು ಕೆಲವರು ಆಗ್ಬೋದು, ಕ್ಲಾಸ್ ಮೂವೀಸು, ಮಾಸ್ ಮೂವೀಸು, ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಲದಿಂದನೂ ಈ ಹಾರರ್ ಮೂವೀಸ್ಗೆ ಅನ್ನೋ ಥರ ಒಂದು ಆಡಿಯನ್ಸ್ ಇದ್ದೇ ಇದ್ದಾರೆ. ನೀವು ನೋಡ್ಬೋದು, ಯಾವುದೇ ಲ್ಯಾಂಗ್ವೇಜಲ್ಲಿ ಆಗಲಿ ಒಂದು ಒಳ್ಳೆ ಹಾರರ್ ಫಿಲಮ್ ಫ್ಲಾಪ್ ಆಗಿರೋದು ಇಷ್ಟಿಲ್ಲೇ ಇಲ್ಲ. ಕತೆ ಚೆನ್ನಾಗಿತ್ತು, ಒಂದು ಹಾರರ್ ಫಿಲಮ್ ಚೆನ್ನಾಗಿತ್ತು ಅನ್ನೋದು ಫ್ಲಾಪ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಕತೆ ಒಂದು ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ಇದನ್ನೇ ಚೂಸ್ ಮಾಡೋಣ ಅಂತೇಳಿ ಈ ಮೂವಿ ಚೂಸ್ ಮಾಡಿದ್ದು. ನಮ್ಮ ಒಂದು ಕತೆ ಹೇಳ ಮೂವಿದು ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಇದು ಪ್ರೊಡ್ಯೂಸರ್ಸ್ ಅಂತ ಬಂದಾಗ ಇಟ್ಸ್ ಎ ಕ್ರೌಡ್ ಫಂಡಿಂಗ್ ಮೂವಿ. 22 ಜನ ಇನ್ವೆಸ್ಟರ್ಸ್ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇವತ್ತು ಟ್ರೈಲರ್ ರಿಲೀಸ್ ಆಗಿ ಇಷ್ಟೆಲ್ಲ ಚೆನ್ನಾಗಿ ಸೌಂಡ್ ಆಗ್ತಾ ಇದೆ, ಮೂವಿ ಇಲ್ಲಿವರೆಗೂ ಬಂದಿದೆ ಅಂದ್ರೆ ಅಫ್ಕೋರ್ಸ್ ಅದಕ್ಕೆ ಅವರೇ ಕಾರಣ. ಒಬ್ರು ಇಬ್ರು ಪ್ರೊಡ್ಯೂಸರ್ಗಳು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದರಲ್ಲಿ 22 ಜನನು ನನ್ಗೆ ಅಷ್ಟರ ಮಟ್ಟಿಗೆ ಫ್ರೀಡಮ್ ಕೊಟ್ಟು, ಕಾನ್ಸೆಪ್ಟ್ ಚೆನ್ನಾಗಿದೆ, ನನಗೆ ಟೀಮ್ ಮೇಲೆ ನಂಬಿಕೆ ಇದೆ ಅನ್ನೋ ಥರ ಒಂದು ರೀಸನ್ ಅಲ್ಲಿ ಎಲ್ಲ ಆ ಒಂದು ಫ್ರೀಡಮ್ಮು, ಆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು. ಅಂಡ್ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಎಲ್ಲಾ ಟೆಕ್ನಿಷಿಯನ್ಸು ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರೋವಂಥವ್ರೇನೆ. ಬಟ್ ಈ ಫಿಲಮು ಎಲ್ಲರಿಗೂ ಹೊಸ ಫಿಲಮ್, ಅಂದ್ರೆ ಈ ಫಿಲಮ್ ಎಲ್ಲರಿಗೂ ಫಸ್ಟ್ ಟೈಮ್ ಅನ್ನೋ ಥರ ಫೀಲ್. ಸೊ ಕ್ಯಾಮ್ರಾಮನ್ ಬಂದು ಕೀರ್ತನ್ ಪೂಜಾರಿ ಅಂತ, ನೀವು ಟ್ರೈಲರ್ ಅಲ್ಲಿ ನೋಡ್ಬೋದು ವರ್ಕ್ ಎಷ್ಟರ ಮಟ್ಟಿಗಿದೆ ಅಂತ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಬಂದು ರೋಣದ ಬಕೇಶ್ ಮತ್ತೆ ಕಾರ್ತಿಕ್ ಅಂತ ಇಬ್ರು ಸೇರ್ ಮಾಡಿದ್ದಾರೆ. ಒಂದು ಸಾಂಗ್ ಆಲ್ರೆಡಿ ನನ್ನ ದೇವಳಿಗೆ ಅನ್ನೋ ಒಂದು ಸಾಂಗ್ ತುಂಬಾ ಚೆನ್ನಾಗಿದೆ, ಅಂಜನಾ ಪದ್ಮನಾಭನ್ ಅಂತ ಸಿಂಗರ್ ಹಾಡಿರೋದು. ಅಂಡ್ ಇನ್ನೊಂದು ಸಾಂಗ್ ಇದೆ, ತುಂಬಾ ಕಾನ್ಫಿಡೆನ್ಸ್ ಇದೆ, ಈ ವೀಕ್ ರಿಲೀಸ್ ಆಗ್ತಾ ಇದೆ ಸಾಂಗು, ಸೋಬಾ ನಂಬೋದೆ ಶಿವನಿಗೆ ಅಂತ. ಪಕ್ಕ ಅದು ಎಲ್ರು ಇಷ್ಟಪಡ್ತೀರಾ ಅಂತ ಅನ್ಕೋತೀವಿ. ಅಂಡ್ ಎಡಿಟಿಂಗ್ ಅಂತ ಬಂದಾಗ ಟ್ರೈಲರ್ ಬಗ್ಗೆ ತುಂಬಾ ಜನ ಹೇಳಿದ್ದು ಆ ಒಂದು ಮಾತೆ. ಎಡಿಟರ್ ಬಂದು ಪ್ರತೀಕ್ ಅಂತ, ಅವ್ರು ಇದ್ರಲ್ಲಿ ಒಂದು ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಅಂಡ್ ಇಲ್ಲಿ ಈ ಮೂವಿಲಿ ಟೆಕ್ನಿಷಿಯನ್ಸ್ ತುಂಬಾ ಜನ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ಕೋತಾರೆ. ಅಗೇನ್ ಆದ್ರೂ ಕೂಡ ಎಲ್ಲರೂ ಆರ್ಟಿಸ್ಟ್ಗಳೇನೆ. ಒಂದು ಆಕ್ಟಿಂಗು ಮತ್ತೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಿರೋದ್ರಿಂದ, ಈಗ ಈವನ್ ನಮ್ಮ ಅಸೋಸಿಯೇಟ್ ಗಣೇಶ್ ಇರ್ಬೋದು, ಅವರು ಕೂಡ ಈ ಕಥೆಯಲ್ಲಿ ಒನ್ ಆಫ್ ದ ಒಂದು ಚಾಪ್ಟರ್ ಅಲ್ಲಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಅಂಡ್ ಆರ್ಟಿಸ್ಟ್ಗಳು ಲಿಸ್ಟಿಗೆ ಬರೋಣ ಅಂದ್ರೆ, ತಾಂಡವ್ ರಾಮ್ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ, ಜೋಡಿ ಎಕ್ಕಿ ಸೀರಿಯಲ್ ಬರುತ್ತಲ್ಲ ಜಿ ಕನ್ನಡದಲ್ಲಿ, ಆ ಸೀರಿಯಲ್ ಲೀಡ್ ಕ್ಯಾರೆಕ್ಟರ್. ಸೊ ಇವರು ಅಂಡ್ ಒಂದ್ 4 ಜನ ಒಂದು ಫ್ರೆಂಡ್ಸ್ ಗ್ರೂಪ್ ಇಂದ ಶುರು ಆಗುವಂತ ಕತೆ ಇದು. ಈ ಒಂದು ಕೀ ಚಾಪ್ಟರ್ ಉಳಿದಂತ 4 ಉಪಕಥೆಗಳನ್ನ ನರೇಟ್ ಮಾಡ್ತಾ ಹೋಗುತ್ತೆ. ನಾನು ಕೂಡ ಒಂದು ಚಾಪ್ಟರ್ ಆಕ್ಟ್ ಮಾಡಿದ್ದೀನಿ. ಬೇಸಿಕಲಿ ಐ ಆಮ್ ಆಕ್ಟರ್. ಈ ಒಂದು ಕೀ ಚಾಪ್ಟರ್ ಉಳಿದಂತ ಎಲ್ಲಾ ಕಥೆಗಳನ್ನ ನರೇಟ್ ಮಾಡ್ತಾ ಹೋಗುತ್ತೆ ಅನ್ನೋದೇ ಸ್ಪೆಷಲ್. ಅದಕ್ಕೆ ನಾವು ಎಲ್ಲಾ ಕಡೆ ಹೇಳ್ತಾ ಇರೋದು ಇಟ್ಸ್ ಎ ಫಸ್ಟ್ ಹಾರರ್ ಆಂಥಾಲಜಿ ಆಫ್ ಸೌತ್ ಇಂಡಿಯನ್ ಮೂವೀಸ್ ಅಂತ. ತುಂಬಾ ಜನ ಹಾರರ್ ಆಂಥಾಲಜಿ ಅಂದ್ರೆ ಏನು ಅಂತ ಮೀನಿಂಗ್ ಕೇಳ್ತಾ ಇದ್ದಾರೆ. 3ಕ್ಕಿಂತ ಹೆಚ್ಚಿನ ಕಥೆಗಳು ಒಂದ್ ಸಿನಿಮಾದಲ್ಲಿ ಇದ್ದಾಗ ಅದನ್ನ ಆಂಥಾಲಜಿ ಅಂತ ಹೇಳ್ಬೋದು. ಅಂಡ್ ಹಾರರ್ ಆಂಥಾಲಜಿ ಅಂದ್ರೆ ಆ ಸಸ್ಪೆನ್ಸ್, ಆ ಥ್ರಿಲ್ಲು ನಿಮ್ಗೆ ಓವರ್ ಆಲ್ ಮೂವಿ ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ. ಈ ಒಂದು ವಿಷಯ ನಮ್ಮ ಸಿನಿಮಾ ಬಾಕಿ ಎಲ್ಲಾ ಸಿನಿಮಾಗಳಿಗಿಂತ ವಿಶೇಷವಾಗಿರುತ್ತೆ, ಹಾರರ್ ಸಿನಿಮಾಗಳಿಗಿಂತ ವಿಶೇಷವಾಗಿರುತ್ತೆ ಅಂತ ಹೇಳ್ಬೋದು. ಸಿನಿಮಾ ಬಿಗಿನಿಂಗ್ ಅಲ್ಲಿ ಒಬ್ಬ ಆಡಿಯನ್ ನಮ್ ಸಿನಿಮಾ ನೋಡಕ್ಕೆ ಥಿಯೇಟರ್ ಕೂತ್ರೆ ಪಕ್ಕಾ ಎಂಡಿಂಗ್ ವರ್ಗುನು 20 ನಿಮಿಷಕ್ಕೆ ಒಂದೊಂದು ಕಥೆಗಳು ಶುರು ಆಗೋದ್ರಿಂದ ಅವ್ನಿಗೆಲ್ಲೂ ಕೂಡ ಬೋರ್ ಆಗಲ್ಲ, ಪಕ್ಕಾ ಎಂಜಾಯ್ ಮಾಡ್ತಾರೆ. ಅಂಡ್ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದ್ಮೇಲೆ ಕೂಡ ಪಕ್ಕಾ ಎಲ್ಲಾರು ಅವ್ರವ್ರ ಜೀವನದಲ್ಲಿ ನಡೆದಿರುವಂತ ಒಂದು ಹಾರರ್ ಕಥೆಗಳನ್ನ ಮಾತಾಡ್ಕೊಂಡೇ ಹೋಗ್ತಾರೆ. ಅದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ನಾವು ಫ್ರೆಂಡ್ಸ್ ನ ಕರೆಸಿ ಒಂದು ಜಡ್ಜ್ಮೆಂಟ್ಗೋಸ್ಕರ ಫಿಲ್ಮ್ ತೋರಿಸೋ ಟೈಮಲ್ಲಿ ಫಿಲ್ಮ್ ನೋಡಾದ್ಮೇಲೆ 2 ಅವರ್ ಅದೇ ಟಾಪಿಕ್ನೇ ಮಾತಾಡ್ತಾರೆ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಗೆ. ಒಂದ್ ಕತೆ ಹೇಳ ಟೈಟ್ಲು ಏನಕ್ಕಪ್ಪ ಅಂತಂದ್ರೆ, ಅದೇ ಹೇಳಿದ್ನಲ್ಲ, ಕೀ ಚಾಪ್ಟರ್ ಅಲ್ಲಿ ತಾಂಡವು, ಸೋಮಣ್ಣ, ಪ್ರತೀಕು,
ತಾರಾ, ಪ್ರಿಯಾಂಕಾ ಈ 5 ಜನ ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾ ಹೋಗ್ತಾರೆ. ಸೊ ಹಂಗಾಗಿ ಈ ಟೈಟಲ್ ಒಂದ್ ಕತೆ ಹೇಳ ಅಂತೇಳಿ ಈ ಟೈಟ್ಲ್ ಬರುತ್ತೆ. ಈ ಸಿನಿಮಾದಲ್ಲಿ ಒಂದು ಕೋಳಿ ಯೂಸ್ ಮಾಡಿದೀವಿ ಅನ್ನೋದೇ ಜಾಸ್ತಿ ಜನಕ್ಕೆ ಬಹುಶಃ ನಮ್ಮ ಒಂದ್ ಕತೆ ಹೇಳ ಸಿನಿಮಾ ಪರಿಚಯ ಆಗಿರೋದು. ಸೊ ಕೋಳಿ ಅಂತ ಬಂತು ಅಂದ್ರೆ ಕೋಳಿ ಸ್ಪೆಷಲ್ ಕ್ಯಾರೆಕ್ಟರ್ ಅನ್ನೋ ತರ ಎಲ್ಲದಕ್ಕಿಂತ ಕಥೆಯಲ್ಲಿ ಏನೋ ಒಂದು ಸ್ಪೆಷಲ್ ಮೆಟೀರಿಯಲ್ ಅದು ಕೋಳಿ. ಪಕ್ಕ ಫಿಲಮ್ ನೋಡಿದ್ಮೇಲೆ ಅದು ಏನಕ್ಕೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಎಲ್ಲಾ ಪೋಸ್ಟರ್ಸ್ ಅಲ್ಲೂ ಕೂಡ ಆ ಕೋಳಿ ಏನಕ್ಕೆ ಇನ್ಕ್ಲೂಡ್ ಮಾಡಿದ್ವಿ ಅನ್ನೋದು ಕೂಡ ಅಲ್ಲೇ ರಿವೀಲ್ ಆಗುತ್ತೆ. ಅಂಡ್ ಪೋಸ್ಟರ್ ಡಿಸೈನ್ಸ್ ಅಂತ ಬಂದಾಗ ಅವಿನಾಶ್ ಅವ್ರು ಪೋಸ್ಟರ್ ಡಿಸೈನ್ಸ್ ಮಾಡ್ತಾ ಇರೋದು. ನಮ್ಮ ಸಿನಿಮಾ ಬಿಗಿನಿಂಗ್ ಇಂದನೂ ಪೋಸ್ಟರ್ ಡಿಸೈನ್ಸ್ ಅಲ್ಲಿ ತುಂಬಾನೇ ರೀಚ್ ಆಗ್ತಾ ಬಂದಿರುವಂತದ್ದು ಟ್ರೈಲರ್ ರಿಲೀಸ್ ಆಗೋವರೆಗೂ. ಅಂಡ್ ಸಿನಿಮಾ ಬಂದು ಮಾರ್ಚ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅನ್ನೋ ತರ ಪ್ಲಾನ್ ಮಾಡಿದೀವಿ. ಫಿಲ್ಮ್ ಫುಲ್ಲು ಮುಗಿಸಿ ಫಸ್ಟ್ ಕಾಪಿ ರೆಡಿ ಮಾಡ್ಕೊಂಡ್ ಮೇಲೆ ನಾವು ಡಿಸ್ಟ್ರಿಬ್ಯೂಟರ್ ಅಂತ ಹುಡ್ಕೋಕ್ ಶುರು ಮಾಡಿದ್ದು. ಅಫ್ಕೋರ್ಸ್ ಇದೊಂದು ಕ್ರೌಡ್ ಫಂಡಿಂಗ್ ಮೂವಿ. ಅಂಡ್ ಬಜೆಟ್ ಜಾಸ್ತಿ ದೊಡ್ಡ ಬಜೆಟ್ ಮೂವಿ, ಚಿಕ್ಕ ಬಜೆಟ್ ಮೂವಿ ಅಥವಾ ದೊಡ್ಡ ಮೂವಿ ಚಿಕ್ಕ ಮೂವಿ ಅನ್ನೋ ಎಲ್ಲದಕ್ಕಿಂತ ಇಲ್ಲಿ ಸಿನಿಮಾ ಅನ್ನೋದು ಅಷ್ಟೇ ಮ್ಯಾಟರ್ ಆಗೋದು. ಅಫ್ಕೋರ್ಸ್ ಪ್ರಶಾಂತ್ ನೀಲ್ ಸರ್ ಟ್ರೈಲರ್ ನೋಡಿ ನಮ್ಗೆ ಆನ್ಲೈನ್ ಸ್ಟೋರಿ ಕೇಳಿ ಅವರು ಕೂಡ ನಮ್ಗೆ ಒಂದು ಕಾನ್ಫಿಡೆನ್ಸ್ ತರೋದಕ್ಕೆ ಅವರು ಕೂಡ ಹೇಳಿದ ಅದೇ ಮಾತು. ಎಲ್ಲೂ ಕೂಡ ಇದು ಬಜೆಟ್ ಕಡಿಮೆ ಮೂವಿ ದೊಡ್ಡ ಮೂವಿ ಅನ್ನೋದು ಎಲ್ಲೂ ಮ್ಯಾಟರ್ ಆಗಲ್ಲ. ಈ ಮೂವಿ ಒಂದು ಸೌಂಡ್ ಆಗುತ್ತೆ ಅನ್ನೋ ತರನೇ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದು. ದೀಪಕ್ ಗಂಗಾಧರ್ ಅಂತ ನಮ್ಮ ಮೂವಿ ನೋಡಿ ಅವರು ನಾನು ಈ ಮೂವಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಸೊ ಅವ್ರ ಸಪೋರ್ಟ್ ಇಟ್ಕೊಂಡು ಮಾರ್ಚ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಹಂಗೆ ಫಿಲಮ್ ರಿಲೀಸ್ ಮಾಡ್ತಾ ಇದೀವಿ. ಅದೇ ಅಫ್ಕೋರ್ಸ್ ಈಗ ನಾವೆಲ್ಲ ಏನ್ ಮಾಡಿದೀವಿ ಇಲ್ಲಿವರೆಗೂ ಇಷ್ಟು ಸೇರಿ ಎಲ್ಲ ನಿಂತಿರೋದು ಆಡಿಯನ್ಸ್ ಕೈಲಿ. ಮೂವಿ ಹೆಂಗಿದೆ ನೋಡ್ಕೊಂಡು ಕೇಳ್ಕೊಂಡು ಹೋಗೋಣ ಅನ್ನೋದಕ್ಕಿಂತ ಮೂವಿ ರಿಲೀಸ್ ಆಗೋದನ್ನ ತಲುಪಿಸೋ ಜವಾಬ್ದಾರಿ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಮಾಡ್ತಾ ಇದ್ದಾರೆ ನಮ್ಗೆ. ಸೊ ಆ ಮೂವಿ ನಮ್ಮ ಮೂವಿ ಇಂಥ ದಿನ ರಿಲೀಸ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ದಯವಿಟ್ಟು ಮೂವಿ ನೋಡಿ ಸಪೋರ್ಟ್ ಮಾಡಿ. ಈ ಕತೆ ಹೇಗ್ ಶುರು ಆಯ್ತು ಅನ್ನೋ ಪ್ರಶ್ನೆ ಅಂತ ಬಂದಾಗ, ಯಾಕೆಂದ್ರೆ ತುಂಬಾ ಜನ ಕೇಳ್ತಿರೋದು ಅದನ್ನೇ, ಈ ಒಂದ್ ಕತೆ ಹೇಳ ಅನ್ನೋ ಒಂದು ಟೈಟ್ಲ್ ಇದೆ ಅಂದ್ರೆ ಕತೆ ಚೆನ್ನಾಗಿರುತ್ತೆ ಅನ್ನೋದೇ ಎಲ್ರಿಗೂ ಬರೋದು. ಅಫ್ಕೋರ್ಸ್ ಫಿಲ್ಮ್ ಅಲ್ಲಿ ಆ ಹೀರೋ ಹೀರೋಯಿನ್ ಅನ್ನೋ ತರದೆಲ್ಲ ಯಾವ್ದು ಇರಲ್ಲ. ಯಾಕೆಂದ್ರೆ ಅಫ್ಕೋರ್ಸ್ ಅಲ್ಲಿ 5 6 ಕತೆ ಬರೋದ್ರಿಂದ ಒಂದೊಂದ್ ಕಥೆಲಿ ಒಬ್ಬೊಬ್ರು ಎಸ್ಟಾಬ್ಲಿಷ್ ಆಗ್ತಾ ಹೋಗ್ತಾರೆ. ಸೊ ಹಂಗಾಗಿ ಕತೆನೇ ಹೀರೋ ಇಲ್ಲಿ. ಸೊ ಈ ಕತೆ ಹೆಂಗ್ ಶುರು ಆಯ್ತು ಅಂತ ಬಂದಾಗ, ಸಕಲೇಶ್ಪುರದಲ್ಲಿ ಒಂದು ಹೋಮ್ ಸ್ಟೇಗೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದಾಗ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಜಸ್ಟ್ ನಾರ್ಮಲ್ ಆಗಿ. ಎಲ್ಲಾರ್ಗೂ ಅದಾಗಿರುತ್ತೆ, ಎಲ್ಲಾರು ಕೂತ್ಕೊಂಡಿರ್ತೀವಿ, ಎಲ್ಲಾರು ಮಾತಾಡ್ತಾ ಇರ್ತೀವಿ ಒಂದು ಕಾರಲ್ಲಿ ಹೋಗುವಾಗ್ಲೋ ಅಥವಾ ಹೋಮ್ ಸ್ಟೇಲಿ ಇರುವಾಗ್ಲೋ. ಪಕ್ಕ ಅಲ್ಲೊಂದು ಹಾರರ್ ಮ್ಯಾಟ್ರು ಅಂತ ಬಂತು ಅಂದಾಗ, ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬಗ್ಗೆ ಏನಾರ ಒಂದು ಟಾಪಿಕ್ ಅಂತ ಬಂತು ಅಂದಾಗ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಈಗ ಪಕ್ಕದಲ್ಲಿ ಇರೋ ನಮ್ಮ ಫ್ರೆಂಡ್ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ತಾರೆ ನೆಕ್ಸ್ಟ್. ಇಲ್ಲ ಇದು ಈ ತರ ಇತ್ತು ಅನ್ನೋ ತರ ಹೇಳ್ತಾರೆ. ಸೊ ಹಂಗೆ ಕಂಟಿನ್ಯೂ ಆಗಿ ಮಿನಿಮಮ್ ಆ ಟಾಕ್ಸ್ 3 ರಿಂದ 4 ಅವರ್ ಕರ್ಕೊಂಡು ಹೋಗುತ್ತೆ ನಮ್ಗೆ. ಸೊ ಆ ತರ ಜನರಲ್ ಆಗಿ ನಾವು ಮಾತಾಡುವಾಗಲೇ ಅಷ್ಟು ಎಂಟರ್ಟೈನ್ಮೆಂಟ್ ಆಗಿ ನಮ್ಗೆ 3 ಅವರ್ ಚೆನ್ನಾಗಿರುತ್ತೆ ಅಂತ ಬಂದಾಗ, ಈ ಟಾಪಿಕ್ ಸಿನಿಮಾ ಇದ್ರೆ ಹೆಂಗಿರುತ್ತೆ ಅನ್ನೋದು ಫಸ್ಟ್ ಥಾಟ್ ನಮ್ ಫಿಲ್ಮ್ಗೆ ಶುರು ಅಂತ ಮಾಡ್ಬೇಕು ಅಂತ ಬಂದಾಗ ನನಗೆ ಅನ್ಸಿತ್ತು. ಸೊ ಈ ವಿಷಯಕ್ಕೆ ಈ ಉಪಕಥೆಗಳು ಅಂತ ಏನೇನಿದೆ, ಈ ಉಪಕಥೆಗಳನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಬಂದಾಗ ಆಲ್ಮೋಸ್ಟ್ ಒಂದು 12 ರಿಂದ 15 ಕಥೆಗಳು ರೆಡಿ ಮಾಡ್ಕೊಂಡ್ವಿ. ಫಸ್ಟ್ 12 ರಿಂದ 15 ಕಥೆಗಳನ್ನ ರೆಡಿ ಮಾಡಿ ಆ ಕಥೆಗಳಲ್ಲಿ ದಿ ಬೆಸ್ಟ್ ಯಾವುದು ಅಂತ ಚೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಪಕ್ಕ ಇಲ್ಲಿ ಇಲ್ಲಿವರೆಗೂ ಬಂದಿರೋ ಹಾರರ್ ಮೂವೀಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಒಂದು ಸಿಂಗಲ್ ಥ್ರೆಡ್ ಇರುತ್ತೆ ಫಸ್ಟ್ ಇಂದ ಕ್ಲೈಮ್ಯಾಕ್ಸ್ ವರೆಗೂ. ಕ್ಲೈಮ್ಯಾಕ್ಸ್ ಅಲ್ಲಿ ಏನೋ ಒಂದು ರಿವೀಲ್ ಆಗುತ್ತೆ ಅನ್ನೋ ತರ ಇರುತ್ತೆ. ಇಲ್ಲಿ 5 ಕಥೆಗಳನ್ನು 5 ಡಿಫ್ರೆಂಟ್ ಥೀಮ್ ಅಲ್ಲಿ ಹೋಗುತ್ತೆ. ಎಕ್ಸಾಂಪಲ್ ಈಗ ಮೊದಲನೇ ಕತೆ ಅಂತ ಬಂದ್ರೆ, ಈಗ ನಮ್ಮ ರಮಾಕಾಂತ್ ಸರ್ ಮತ್ತೆ ಸೌಮ್ಯ ರಮಾಕಾಂತ್ ಅವರಿಬ್ರು ಗಂಡ ಹೆಂಡತಿ, ನಿಜವಾಗ್ಲೂ ಗಂಡ ಹೆಂಡತಿ. ಅವರು ಸಿನಿಮಾದಲ್ಲೇ ಕಪಲ್ಸ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ಆ ಒಂದು ಕಥೆಯಲ್ಲಿ ಹೆಂಗ್ ಬರುತ್ತೆ ಅಂದ್ರೆ, ನೀರಿನ ಮೇಲೆ ಹೋಗುತ್ತೆ. ಆ ನೀರಿನ ಶಬ್ದ, ಒಂದು ನೀರು ಅನ್ನೋ ಒಂದು ಎಲಿಮೆಂಟ್ ಮೇಲೆ ಆ ಕತೆ ರನ್ ಆಗುತ್ತೆ. ಎರಡನೇ ಕತೆ ಅಂತ ಬಂತು ಅಂದಾಗ ಅದು ಒಂದ್ ಸ್ವಲ್ಪ ಈ ಮಂತ್ರ ತಂತ್ರ ಈ ತರ ಒಂದು ರಿಲೇಟೆಡ್ ಅಲ್ಲಿ ಹೋಗುತ್ತೆ. ಸೊ ಮೂರನೇ ಕತೆ ಅಂತ ಬಂತು ಅಂದಾಗ ಲವ್ ಅಂಡ್ ಲಸ್ಟ್, ಆ ಒಂದು ಥೀಮ್ ಮೇಲೆ ಆ ಕತೆ ಹೋಗುತ್ತೆ. ಅಫ್ಕೋರ್ಸ್ ಈ ಎಲ್ಲಾ ಕಥೆಗಳು ಹಾರರೇನೆ. ಸೊ ಈ ಭಕ್ತ ಪ್ರಹ್ಲಾದ ಬೇಸ್ ಮೇಲೆ ಒಂದ್ ಕತೆ ಇದೆ. ಇದ್ ಬಂದು ಈ ಕತೆ ಸ್ಪೆಷಾಲಿಟಿ ಅಂದ್ರೆ, ಈಗ ತುಂಬಾ ಕಡೆ ಹೇಳ್ತಾರೆ ಭಕ್ತ ಪ್ರಹ್ಲಾದ ನಾಟಕನ ಸ್ಟೇಜ್ ಹಾಕಿ ಎಲ್ಲೂ ಆಕ್ಟ್ ಮಾಡಲ್ಲ.
ಎಲ್ಲೂ ಆಕ್ಟ್ ಮಾಡಲ್ಲ. ನೀವು ಯಾರನ್ನ ಬೇಕಾದ್ರೂ ಕೇಳ್ಬೋದು, ಎಲ್ಲಾ ತರದ್ದು ಮಾಡ್ತಾರೆ. ರಾಜಾ ಸತ್ಯವ್ರತ, ಈ ತರ ತುಂಬಾ ನಾಟಕಗಳು ಮಾಡ್ತಾರೆ. ಕುರುಕ್ಷೇತ್ರ, ರಾಮಾಯಣ, ಎಲ್ಲಾ ತರ ನಾಟಕಗಳು ಮಾಡ್ತಾರೆ. ಅದೇ ಭಕ್ತ ಪ್ರಹ್ಲಾದ ನಾಟಕ ಕೂಡ, ಭಕ್ತ ಪ್ರಹ್ಲಾದ ನಾಟಕ ಎಲ್ಲೂ ಕೂಡ ಮಾಡಲ್ಲ. ಭಕ್ತ ಪ್ರಹ್ಲಾದ ಎಲ್ಲೂ ಕೂಡ ಮಾಡಲ್ಲ. ಸೊ ರೀಸನ್ ಏನಪ್ಪಾ ಅಂತಂದ್ರೆ ಪಕ್ಕ ಫಿಲಮ್ ಅಲ್ಲಿ ನೋಡ್ಬೇಕಾಗತ್ತೆ. ಆ ಒಂದು ರೀಸನ್ ಏನು ಅನ್ನೋದನ್ನ ಫಿಲಮ್ ಅಲ್ಲಿ ತೋರಿಸಿದೀವಿ. ಆ ಕತೆ ಹಾರರ ಥ್ರಿಲ್ಲರ್ ಅನ್ನೋದ್ರ ಮೇಲೆ ಹೋಗುತ್ತೆ. ಈ ಇಷ್ಟು ಕತೆಗಳನ್ನ ನರೇಟ್ ಮಾಡ್ತಾ ಹೋಗುತ್ತಲ್ಲ ಮೈನ್ ಸ್ಟೋರಿ, ಆಗ್ಲೇ ಹೇಳಿದ್ನಲ್ಲ ಈ ಕತೆ ಹೆಂಗ್ ಶುರು ಆಯ್ತು ಅಂತ. ಇದು ಹಾರರ ಥ್ರಿಲ್ಲರ್ ಅನ್ನೋದು ಪಕ್ಕ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಡಿಸೈಡ್ ಆಗುವಂಥದ್ದು. ಸೊ ಮೂವಿ ಪಕ್ಕ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾರರ್ ಸಿನಿಮಾಗಳು ಅಂತ ಬಂದಾಗ ಇಲ್ಲಿ ಮೇನ್ ಚಾಲೆಂಜ್ ಅಂತ ಬೀಳೋದೇನೆ ದೆವ್ವ ನಂಬೋರು ದೆವ್ವ ನಮ್ದು ಇಲ್ದೇ ಇರೋರ್ಗೆ ಸಿನಿಮಾ ಹೆಂಗ್ ಅನ್ಸುತ್ತೆ ಅಂತ. ಈ ಫಿಲಮ್ ಅಲ್ಲಿ ಹೆಂಗೆ ಅಂದ್ರೆ ಈ ಊಹಾಪೋಹಗಳು ಅಂತ ಏನ್ ಕೇಳಿರ್ತೀವಲ್ಲ ಕೆಲವು ಕಡೆ, ಆ ಕೆಲವು ಕಡೆ ಕೇಳಿದಾಗ ನಮ್ಗೆ ಅನ್ಸ್ಬೋದು ಅಲ್ಲಿದೆ ಇಲ್ಲ, ಈ ತರ ಒಂದು ಎಕ್ಸ್ಪ್ರೆಷನ್ಸ್ ಇರುತ್ತೆ ಪಕ್ಕ. ಸೊ ಈ ಮೂವಿಲಿ ಹಾರರ್ ಮತ್ತೆ ಥ್ರಿಲ್ಲರ್ ಎಲಿಮೆಂಟ್ಗಳು ಎರಡನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಪಕ್ಕ ಅದ್ ನಂಬೋರ್ಗೂ ಇಷ್ಟ ಆಗುತ್ತೆ, ನಮ್ದೇ ಇರೋರ್ಗೂ ಇಷ್ಟ ಆಗುತ್ತೆ. ಪಕ್ಕ ಪ್ರತಿ ಕಥೆಯಲ್ಲೂ ಅಷ್ಟೇನೆ ಇದು ದೆವ್ವ ಅಲ್ವಾ ಅನ್ನೋದಕ್ಕೂ ಕೂಡ ಆನ್ಸರ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಹಂಗಾಗಿ ಎರಡು ತರ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ. ಅಫ್ಕೋರ್ಸ್ ಅದೇ ನಾವೇನೇ ಹೇಳೋದಕ್ಕಿಂತ ನೀವು ಟ್ರೈಲರ್ ನೋಡಿದಾಗಲೇ ಏನಾದ್ರು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರುತ್ತೆ. ಸಿನಿಮಾ ನೋಡಿದ್ಮೇಲೆ ಪಕ್ಕ ಅದು ಪ್ರಾಮಿಸಿಂಗ್ ಆಗಿ ತೆಗ್ದಿದೀವಿ ಅಂತ ಹೇಳ್ತಾ ಇದೀವಿ ಅಷ್ಟೇನೆ. ತಾಂಡವ್ ರಾಮ್ ಅವ್ರದ್ದು ಪಾರ್ಟ್ ಬಂದು ಈ ಮೈನ್ ಕೀ ಚಾಪ್ಟರ್ ಅಂತ ಏನ್ ಹೇಳಿದ್ನಲ್ಲ, ಈ ಕೀ ಚಾಪ್ಟರ್ ಅಲ್ಲಿ ಅವರು ಮತ್ತು ಅವ್ರ ಫ್ರೆಂಡ್ಸ್ ಹೋಗ್ತಾ ಇರುವಾಗ ಇವ್ರ ಮಧ್ಯೆ ನಡೆಯುವಂತ ಒಂದ್ ಕತೆ ಹೇಳ. ಸೊ ಹಂಗಾಗಿ ಅವರು ಆ ಭಕ್ತ ಪ್ರಹ್ಲಾದ ನಾಟಕನ ಅವ್ರು ನರೇಟ್ ಮಾಡ್ತಾರೆ. ಅಂಡ್ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ಅಂತ ಅನ್ಕೋತೀನಿ. ಹಾಡುಗಳು ಅಂತ ಬಂದಾಗ 2 ಸಾಂಗ್ ಇದೆ ಇದರಲ್ಲಿ. ನನ್ನೆದೊಳಗೆ ಅಂತ ಆಲ್ರೆಡಿ ರಿಲೀಸ್ ಮಾಡಿದ್ವಿ, ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅಂಜನಾ ಪದ್ಮನಾಭನ್ ಅಂತ ಸಿಂಗರು, ಹುಡುಗಿ ಬಂದು ಇಂಡಿಯನ್ ಐಡಲ್ ವಿನ್ನರ್. ಅಂಡ್ ಇನ್ನೊಂದು ಸಾಂಗ್ ಬಂದು ಸೋಬಾ ನಂಬೋದೆ ಶಿವನಿಗೆ ಅಂತ, ಅದೇನು ಇವಾಗ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಾ ಇದೆಯಲ್ಲ, ಆ ಸಾಂಗ್ ನ ಬಂದು ಈ ಸಾಂಗಿಗೆ ತುಂಬಾ ಜನ ಸಿಂಗರ್ಸ್ ನ ಹುಡುಕಿದ್ವಿ. ಆ ಒಂದು ಗ್ರೌಲಿಂಗ್ ವಾಯ್ಸ್ ಬೇಕು ಅನ್ನೋ ತರ ರೀಸನ್ ತುಂಬಾ ಜನ ಸಿಂಗರ್ಸ್ ಹುಡುಕಿದ್ವಿ. ಸೊ ಆ ತರ ಹುಡ್ಕೋ ಟೈಮ್ ಅಲ್ಲಿ ಬಜೆಟ್ ಕನ್ಸ್ಟ್ರೈಂಟ್ ಕೂಡ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯ್ತು ನಮ್ಗೆ. ವಿಕ್ರಮ್ ವೇದ ಮತ್ತು ಕಬಾಲಿ ಅನ್ನೋ ಸಿನಿಮಾಗಳಿಗೆ ಖ್ಯಾತಿಯ ಶಿವಂ ಸರ್ ಏನಿದ್ದಾರೆ, ಅವ್ರಿಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಂದ್ ಟ್ರೈ ಅಪ್ರೋಚ್ ಮಾಡಿ ನೋಡೋಣ, ಅವರೆಲ್ಲ ಕೈಗೆ ಸಿಗೋದ್ ಕಷ್ಟ, ಒಂದ್ ಟ್ರೈ ನೋಡೋಣ ಅಂತೇಳಿ ಅವ್ರಿಗೆ ವಾಟ್ಸಪ್ ಅಲ್ಲಿ ಸಾಂಗ್ ಕಳಿಸಿದ್ರು. ಸೊ ಅವ್ರ ಸಾಂಗ್ ಕೇಳ್ತಿದ್ದಂಗೆ ಇಮಿಡಿಯೇಟ್ ನಾಳೆನೇ ಬನ್ನಿ ಈ ಸಾಂಗ್ ನಾನು ಆಡ್ತೀನಿ ಅಂತ ಹೇಳಿ ಕರೆಸಿ ಸಾಂಗ್ ರೆಕಾರ್ಡಿಂಗ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ, ಎಸ್ಪೆಷಲಿ ಯೂತ್ಸಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಎಲ್ಲಾ ಕಥೆಗಳು ಒಂದೊಂಥರ ಬೇರೆ ಬೇರೆ ಜಾಗದಲ್ಲಿ ಶೂಟ್ ಮಾಡಿರೋವಂಥದ್ದು. ಎಸ್ಪೆಷಲಿ ಸಕಲೇಶ್ಪುರನ ಒಂದ್ ಸ್ವಲ್ಪ ಬೇರೆ ತರ ತೋರಿಸಿದೀವಿ, ಬಹಳ ಚೆನ್ನಾಗಿ ಕಾಣುತ್ತೆ ಸಿನಿಮಾದಲ್ಲಿ ಸಕಲೇಶ್ಪುರ. ಸಾಲುಗುಡ್ಡ ಬೆಟ್ಟಗಳು ಮತ್ತೆ ಹಾನ್ಬಾಳ್ ಹತ್ರ ಇರುವಂತ ಒಂದು ರೆಸಾರ್ಟ್ ಅಲ್ಲಿ ಶೂಟ್ ಮಾಡಿರೋದು. ಇವ್ರ ಜರ್ನಿ ಥ್ರೂ ಏನಾಗುತ್ತೆ, ಬೆಂಗಳೂರು ಟು ಹಾಸನ್ ಹೈವೇಲಿ ಕ್ಯಾರಿ ಆಗುತ್ತೆ. ಅಂಡ್ ಈ ಪ್ರತಿ ಉಪಕಥೆಗಳು ಒಂದೊಂದು ಜಾಗದಲ್ಲಿ ಶೂಟ್ ಮಾಡ್ತಾ ಹೋಗಿದೀವಿ. ಆ ಭಕ್ತ ಪ್ರಹ್ಲಾದ ಸೆಟ್ ಹಾಕಿದ್ ಬಂದು ಕುಣಿಗಲ್ ಹತ್ರ, ಮನವಳ್ಳಿ ಅನ್ನೋ ಊರಲ್ಲಿ, ಅದು ನಮ್ಮೂರು. ಮಿಕ್ಕಿದ್ ಬಂದು ರಾಮನಗರ, ಹಾಸನ್ನು, ಈ ತರ ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡ್ತಾ ಹೋಗಿದೀವಿ. ಆ ಪ್ಲೇಸಸ್ ಬ್ಯೂಟಿ ಕೂಡ ಟ್ರೈಲರ್ ಅಲ್ಲಿ ಆಲ್ರೆಡಿ ಸಿಕ್ಕಿದೆ. ನಾನು ಆಗ್ಲೇ ಹೇಳ್ದಂಗೆ ಆ ಭಕ್ತ ಪ್ರಹ್ಲಾದ ನಾಟಕ ಅನ್ನೋದೇನ್ ಬರುತ್ತಲ್ಲ, ಆ ಒಂದು ನಾಟಕನ ಸ್ಟೇಜ್ ಹಾಕ್ಬೇಕಾ ಬೇಡ ಅನ್ನೋದು ಕೂಡ ನಮ್ಗೆ ತುಂಬಾ ದೊಡ್ಡ ಪ್ರಶ್ನೆ ಆಗಿತ್ತು. ವಿಚಾರಿಸಿದ್ವಿ, ಸ್ವಲ್ಪ ದೊಡ್ಡ ಸಜೆಷನ್ಸ್ ಎಲ್ಲ ತಗೊಂಡು ಸೊ ಮಾಡೋಣ ಅಂತ ಹೇಳಿ ಒಂದು ಪೂಜೆ ಗೀಜೆ ಮಾಡಿ ಶುರು ಮಾಡಿದ್ವಿ. ಆದ್ರೂ ಕೂಡ ಆ ಕಥೆಲಿ ನಾನೇ ಆಕ್ಟ್ ಮಾಡಿದ್ದು ಆ ಒಂದು ಕ್ಯಾರೆಕ್ಟರ್ನ. ಅಲ್ಲಿವರೆಗೂ ಶೂಟಿಂಗ್ ಶುರು ಆಗೋವರೆಗೂ ಎಲ್ಲಾರ್ದು ಎನರ್ಜಿ ಏನಿರ್ತಿತ್ತು, ಏಕ್ದಮ್ ಅದು ಕಂಪ್ಲೀಟ್ 4 ದಿನ ಕಂಪ್ಲೀಟ್ ರಾತ್ರಿ ಹೊತ್ತೇ ಶೂಟ್ ಮಾಡಿದ್ದು. ತುಂಬಾ ಅಂದ್ರೆ ತುಂಬಾ ಚಳಿ ಇರೋಂಥ ಟೈಮಲ್ಲಿ ಶೂಟ್ ಮಾಡಿದ್ದು, ಡಿಸೆಂಬರ್ ಅಲ್ಲಿ. ಇವನ್ ಆ ಎಪಿಸೋಡ್ಸ್ ಅಲ್ಲೆಲ್ಲ ಮಾತಾಡುವಾಗ ಕೂಡ ಬಾಯಿಂದ ಹೊಗೆ ಬರ್ತಾ ಇರೋದೆಲ್ಲ ಕೆಲವೊಮ್ಮೆ ಕಾಣಿಸ್ತಾ ಇರುತ್ತೆ.
ಆ ತರ ಒಂದು ಜಾಗದಲ್ಲಿ ತುಂಬಾ ಜನ, ಒಂದು 200-300 ಜನನ ಸೇರಿಸಿ ಆ ಒಂದು ಎಪಿಸೋಡ್ ಶೂಟ್ ಮಾಡಿರೋದು. ಸ್ವಲ್ಪ ಜಾಸ್ತಿ ರಿಚ್ ಆಗಿರುವಂತ ಎಪಿಸೋಡ್. ಆ ಎಪಿಸೋಡ್ ಮಾಡುವಾಗ ಅದೇ ಹೇಳ್ತಾ ಇದ್ರಲ್ಲ, ಭಕ್ತ ಪ್ರಹ್ಲಾದ ನಾಟಕ ಸ್ಟೇಜ್ ಹಾಕ್ಬಾರ್ದು, ಅದಕ್ಕೆ ತುಂಬಾ ಪ್ರೊಸೀಜರ್ಸ್ ಇದೆ, ಅದು ಇದು ಅನ್ನೋ ತರ. ಪರ್ಸನಲಿ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು ಆ ಶೂಟಿಂಗ್ ಮಾಡೋ ಟೈಮಲ್ಲಿ. ಏಕ್ದಮ್ ಮೊದಲನೇ ದಿನ ಅಂತೂ ಶುರುನೇ ಆಗ್ಲಿಲ್ಲ. ಅದು ಫಸ್ಟ್ ದಿನ ಫುಲ್ ವೇಸ್ಟ್ ಆಯ್ತು. ಏನೇ ಶುರು ಮಾಡಕ್ ಹೋದ್ರು ಕ್ಯಾನ್ಸಲ್ ಆಗ್ಬಿಡ್ತಿತ್ತು ಇಮಿಡಿಯೇಟ್. ಎಲ್ಲರೂ ಮಂಕ್ ಆಗ್ಬಿಟ್ರು ಆ ಒಂದು ಮೊದಲನೇ ದಿನ ಶೂಟಿಂಗ್ ಅಲ್ಲಿ. ಆ ಭಕ್ತ ಪ್ರಹ್ಲಾದ್ ಎಪಿಸೋಡ್ ಮೊದಲನೇ ಡಿಸೆಂಬರ್ ಎಂಡಿಂಗ್ ಟೈಮ್ ಅಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದು. ಸೊ 2ನೇ ದಿನ ಅಲ್ಲೇ ಇದ್ದಂತ ಒಂದು ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡ್ಬಂದು ಓಕೆ ಶುರು ಮಾಡೋಣ ಅಂತ ಹೇಳಿ ಮಾಡಿದಾಗ ಶುರು ಆಯ್ತು. ಬಟ್ ಸ್ಟಿಲ್ ಆ ಎಪಿಸೋಡ್ ಮುಗಿಯೋವರೆಗೂ ಎಲ್ಲಾರ್ದು ಹಾವಭಾವನೆ ಚೇಂಜ್ ಆಗ್ಬಿಟ್ಟಿತ್ತು, ಎಲ್ಲಾರ್ದು ಆಟಿಟ್ಯೂಡೇ ಚೇಂಜ್ ಆಗಿತ್ತು. ಅದ್ ಮುಗಿಸ್ಕೊಂಡ್ ಬಂದು ಒಂದ್ 2-3 ವಾರ ಆದ್ಮೇಲೆ ಎಲ್ಲರೂ ಸೇರಿ ಡಿಸ್ಕಸ್ ಮಾಡಿದ್ದು, ಏನಕ್ಕೆ ನಾವು ಅದಾದಂಗಿಂದ ಈ ತರ ಆಯ್ತಲ್ಲ ಅಂತ. ಸೊ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಆ ಭಕ್ತ ಪ್ರಹ್ಲಾದ ಇದ್ರಲ್ಲಿ. ಅಂಡ್ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಮಾಡೋ ಟೈಮಲ್ಲಿ ನಮ್ಮ ಅಸೋಸಿಯೇಟ್ಗೆ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮ ಸಿನಿಮಾದಲ್ಲಿ ಒಬ್ರು ಆಕ್ಟ್ ಮಾಡಿದ್ದಾರೆ. ಅವ್ರದ್ದು ಗೆಟಪ್ ನಿಮ್ಗೆ ಫಿಲಮ್ ನೋಡ್ಬೇಕು ಪಕ್ಕ ಅದು ಅಷ್ಟು ಹೇಳ್ಕೊಡುತ್ತೆ, ಅದು ಖಂಡಿತ. ಅವ್ರನ್ನ ಬಿಟ್ಟು ಬರ್ಬೇಕಾಗಿತ್ತು ಇಮಿಡಿಯೇಟ್. ಬಿಟ್ಬಿಟ್ಟು ಬರೋಣ ಅಂತ ಹೋದಾಗ ಅವ್ರು ಬಿಟ್ಬಿಟ್ಟು ವಾಪಸ್ ಬರುವಾಗ್ಲೂ ಕೂಡ ಅವ್ರ ಜೊತೆಲೇ ಇದಾರೇನೋ ಅನ್ನೋ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ಸೊ ಇದೆಲ್ಲ ಏನೇ ಆದ್ರೂ ಒಂಥರ ಮಜಾ ಇತ್ತು ನಮ್ಗೆ ಶೂಟ್ ಮಾಡೋ ಟೈಮಲ್ಲಿ. ಸೊ ಇಷ್ಟು ಡಿಸಿಪ್ಲಿನ್ ಆಗಿ ಮಾಡ್ಕೊಂಡ್ ಬಂದಿದೀವಿ ಇಲ್ಲಿವರೆಗೂ. ಇನ್ನೆಲ್ಲ ಏನೇ ಇದ್ರು ನಮ್ಮ ಮಾಧ್ಯಮ ಮಿತ್ರರ ಒಂದು ಸಹಕಾರದಿಂದ ನಿಮ್ ಮುಂದೆ ತರೋದ್ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ರಿಲೀಸ್ ಪ್ಲಾನ್ ಅಂತ ಬಂದ್ರೆ ಅದೇ ದೀಪಕ್ ಗಂಗಾಧರ್ ಸರ್ ತುಂಬಾ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಅವರು ಕೂಡ ಒಂದು 10-15 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ರು ಇದೇ ನಮ್ಮೂನೇ ಫಸ್ಟ್ ಟೈಮ್ ಅವರು ಇನ್ವೆಸ್ಟ್ ಮಾಡಿ ರಿಲೀಸ್ ಮಾಡ್ತಾ ಇರೋವಂಥದ್ದು. ಒಂದು 50-60 ಥಿಯೇಟರ್ ಅನ್ನೋ ತರ ಪ್ಲಾನ್ ಮಾಡ್ತಾ ಇದೀವಿ ಮೊದಲನೇ ವಾರಕ್ಕೆ. 8ನೇ ತಾರೀಕು ಅಥವಾ 15ನೇ ತಾರೀಕು, ಅದೇ ಮಾರ್ಚ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಿಗೆ ಪ್ಲಾನ್ ಮಾಡ್ತಾ ಇದೀವಿ. ಬೇಸಿಕಲಿ ಮೊದಲನೇ ವಾರ ಅಂತ ಬಂದ್ರೆ ಆದಷ್ಟು ಸೌತ್ ಕರ್ನಾಟಕನೇ ಪ್ಲಾನ್ ಮಾಡಿದೀವಿ. ಖಂಡಿತ ಎಲ್ಲಾ ಜಿಲ್ಲೆಗಳಲ್ಲೂ ಅವೈಲೇಬಿಲಿಟಿ ಇರುತ್ತೆ ಸಿನಿಮಾ. ಅದನ್ನ ಯಾವ ಥಿಯೇಟರ್ ಇದೆ ಎಲ್ಲಿದೆ ಅನ್ನೋದನ್ನ ಫಾಲೋ ಮಾಡ್ಬೇಕು ಅನ್ನೋದಿದ್ರೆ ದಯವಿಟ್ಟು ನಮ್ದು ಒಂದ್ ಕತೆ ಹೇಳ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಅದ್ರಲ್ಲಿ ಎಲ್ಲ ಅಪ್ಡೇಟ್ಸ್ ಆಗ್ತಾ ಇರ್ತೀವಿ. ಎಲ್ಲ ಅಪ್ಡೇಟ್ ಸಿಗುತ್ತೆ. ನೀವು ದಯವಿಟ್ಟು ಸಿನಿಮಾ ಥಿಯೇಟರ್ ನೋಡ್ಲೇಬೇಕು. ಹರಿಸಿ ಆರೈಸಿ. ಮೋರೋವರ್ ಈ ಸಿನಿಮಾನ ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬಾ ಇಷ್ಟಪಟ್ಟು ಒಂದು 20-30 ಜನ ತುಂಬಾನೇ ಇಷ್ಟಪಟ್ಟು ಮಾಡಿದೀವಿ. ಬಹಳ ಜನದ ಕೆರಿಯರ್ ಇದೆ ಇದರಲ್ಲಿ. ದಯವಿಟ್ಟು ಹರಿಸಿ ಆರೈಸಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಪ್ರತೀಕ್. ಸಿನಿಮಾ ಆಸೆ, ಸಿಕ್ಕಾಪಟ್ಟೆ ಆಸೆ ಸಿನಿಮಾ ಮಾಡಬೇಕು ಅಂತ. ಹೀಗೆ ನಾನು ಇಂಡಸ್ಟ್ರಿಗೆ ಬಂದು ಒಂದು 5-6 ವರ್ಷ ಆಯಿತು. ಎಲ್ಲಿ ಸುಮಾರು ಕಡೆ ಚಾನ್ಸ್ಗಳು ಹೋಗಿ ಕೇಳೋದು, ಎಲ್ಲ ರಿಜೆಕ್ಷನ್ನು, ಆಡಿಷನ್ ಅಟೆಂಡ್ ಮಾಡೋದು, ರಿಜೆಕ್ಷನ್ನು. ಆ್ಯಕ್ಚುಲಿ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅನ್ನೋ ಮೇಯ್ನ್ ಉದ್ದೇಶದಿಂದ ಬಂದಿದ್ದೆ. ಹಂಗೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ದೆ. ಅಂದರೆ ಹೆಂಗಂದರೆ ನನಗೆ ಒಂದು 7 ವರ್ಷದ ಹಿಂದೆ ಎಲ್ಲ ಶಾರ್ಟ್ ಫಿಲ್ಮ್ಸ್ ಅಂತಂದರೆ ಜನ ಏನದು ಅಂತ ಕೇಳ್ತಾಯಿದ್ರು. ನಾನು ಅವಾಗೆಲ್ಲ ನಾನು ಶೂಟ್ ಮಾಡಿರೋ ಫುಟೇಜ್ಗಳು, ಅದು ಅಂದರೆ ಒಂದು ಸಣ್ಣ ಪುಟ್ಟ ಕ್ಯಾಮ್ರಾಗಳು ಶೂಟ್ ಮಾಡಿರೋ ಫುಟೇಜ್ಗಳೆಲ್ಲ ತೊಗೊಂಡೋಗಿ ಬೇರೆ ಕಡೆ ಕೊಡ್ತಾ ಇದ್ರೆ ಅಲ್ಲಿ ಬಂದು ಅಲ್ಲಿ ಮ್ಯಾರೇಜೆಲ್ಲ ಎಡಿಟ್ ಮಾಡ್ತಾರಲ್ಲ, ಅಲ್ಲಿ ಅವ್ರಿಗೆಲ್ಲ ಏನು ಆ ಥರ ಒಂಥರ ಜಿಂಕ್ ಚಕ ಅಂತೆಲ್ಲ ಆ ಥರ ಒಂದು ಫುಟೇಜ್ಗಳು ಎಡಿಟ್ ಮಾಡಿಕೊಡ್ತಾಯಿದ್ರು. ನನಗೆ ಎಲ್ಲಿ ಹೋಗಿ ಹೆಂಗೆ ಅಪ್ರೋಚ್ ಮಾಡಬೇಕು, ಹೆಂಗೆ ಕೇಳಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾನು ಸ್ವಲ್ಪ ಓಕೆ ಎಡಿಟಿಂಗ್ ಅಂದರೆ ಏನು ಆ ಥೀಮ್ನ ಒಂಚೂರು ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಕಲಿತಾ ಬಂದೆ. ಸೊ ಹಾಗೆ ಕಲಿತಾ ಬರ್ತಾ ಹಂಗೆ ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರುಗಳಲ್ಲಿ ಒಂದಷ್ಟು ಟೀಮ್ಗಳನ್ನ ಮೀಟ್ ಮಾಡಿದೆ. ಸೊ ಹೀಗೆ ಎಲ್ಲ ಇರಬೇಕಾದ್ರೆ ಒಂದು ಸಿನಿಮಾನೂ ಮಾಡಿದೆ ಆ್ಯಕ್ಚುಲಿ. ಅದೊಂದಷ್ಟು ಕೈ ಎಲ್ಲ ಸುಟ್ಕೊಂಡು ಕೊನೆಗೆ ಯಾವ ಲೆವೆಲ್ ಅಂತಂದರೆ ಯಪ್ಪ ಬೇಡ, ಇಂಡಸ್ಟ್ರಿನೇ ಬೇಡ ಅನ್ನೋ ಥರ ಎಲ್ಲ ಆಗಿ ಕೊನೆಗೆ ಮನೆಯವರಲ್ಲಿ ಹಿಂಸೆ ಮೇಲೆ ನಾನು ಕಲ್ತಿರೋ ವಿದ್ಯೆ ಏನಿದೆ, ಎಡಿಟಿಂಗ್ ಅನ್ನೋ ವಿದ್ಯೆ, ಅದು ಹಿಡ್ಕೊಂಡು ಒಂದು ಗಿರ್ನಾರ್ ಸಾಫ್ಟ್ ಅನ್ನೋ ಒಂದು ಆ್ಯಡ್ ಕಂಪ್ನಿಲಿ ಕೆಲಸಕ್ಕೆ ಸೇರಿ ಒಂದು 2 ವರ್ಷಕ್ಕೆ ಸೀನಿಯರ್ ಪೋಸ್ಟ್ ಸಿಕ್ತು. ಬಟ್ ಏನೋ ನೆಮ್ಮದಿನೇ ಇರ್ತಿರ್ಲಿಲ್ಲ. ಯಾಕಂದರೆ ಸಿನಿಮಾ ಅನ್ನೋದು ಕನಸಾಗಿದ್ದರಿಂದ ಸಿನಿಮಾ ಬಿಟ್ಟು ಬೇರೆ ವರ್ಕ್ ಅಥವಾ ಅವ್ರು ಹೇಳಿದ ವರ್ಕ್ ಮಾಡೋದು ಅನ್ನೋದೆಲ್ಲ ಒಂಥರ ಮನಸ್ಸು ಒಪ್ತಾ ಇರಲಿಲ್ಲ. ಬಟ್ ಹಾಗೆ ಇರಬೇಕಾದ್ರೆ ಓಕೆ ದೇವ್ರ ಮೇಲೆ ಒಂದು ಭಾರ ಇಟ್ಟು ಇಲ್ಲ ಏನಾದರೂ ಮಾಡೋಣ, ಬೇರೆ ಸ್ವಂತವಾಗಿ ಏನಾದ್ರು ಮಾಡೋಣ ಅಂತ ಒಂದಾಗಿ
ರಿಸೈನ್ ಮಾಡಿದೆ. ಕೆಲಸ ರಿಸೈನ್ ಮಾಡಿ ಓಕೆ ಅಂತ ಒಂದು ಸೆಟಲ್ ಸ್ವಲ್ಪ ಸ್ಟ್ರಗಲಿಂಗ್ ಅನ್ನೋ ಇರೋ ಟೈಮಲ್ಲಿ ಒಂದು ಸಣ್ಣ ಪುಟ್ಟ ಸಿನಿಮಾಗಳನ್ನ ಒಂದು ಸ್ವಲ್ಪ ಎಡಿಟ್ ಮಾಡೋದು ಎಲ್ಲ ಮಾಡ್ತಾ ಇದ್ದೆ. ಆವಾಗ ನಮಗೆ ಗಿರೀಶ್ ಅವ್ರ ಪರಿಚಯ ಆಯಿತು. ಸೊ ಹೇಗಂದರೆ ನನ್ನ ಬಹುತೇಕ ಏನಂತಂದರೆ ಅಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ನನಗೆ ಗೊತ್ತಿರೋರನ್ನೇ. ಸೊ ಅವ್ರು ಬಂದು ಈ ಥರ ಎಲ್ಲ ಮುಹೂರ್ತ ಆಗಿದೆ, ಶೆಡ್ಯೂಲಲ್ಲಿ ಆಗಿದೆ ಅಂತೆಲ್ಲ ಇರಬೇಕಾದ್ರೆ ಈಗ ಎಡಿಟರ್ ಬೇಕಾಗಿದ್ದಾರೆ ಅಂತೆಲ್ಲ ಒಂದು ಹುಡುಕಾಟದಲ್ಲಿರಬೇಕಾದ್ರೆ ಅಲ್ಲಿಂದ ನನಗೊಂದು ಕಾಲ್ ಬಂದು ಓಕೆ ಈ ಥರ ಒಂದು ಎಡಿಟರ್ ಬೇಕಾಗಿದ್ದಾರೆ, ಎಡಿಟ್ ಮಾಡ್ತೀರಾ ಅಂತ ಬಂದಿತ್ತು. ಸೊ ಮೀಟ್ ಆದವು ನಾವು. ಮೀಟಾಗಿ ಓಕೆ ಒಬ್ಬರು ಡಿಸ್ಕಷನ್ ಎಲ್ಲ ಆದಮೇಲೆ ನನಗೂ ಅನಿಸ್ತು ಅವಾಗ ಒಳ್ಳೆ ಟೀಮ್ ಸಿಕ್ಕಿದೆ, ಮುಂದೆ ಮೂವ್ ಆಗ್ಬೋದು ಅಂತ. ಸೊ ಅಲ್ಲಿಂದ ಮೂವ್ ಆಗಿ ಆ್ಯಕ್ಚುಲಿ ಸ್ಟೋರಿ ಎಲ್ಲ ಕೇಳಿ ಎಲ್ಲ ಆಗಿ ಆ್ಯಕ್ಚುಲಿ ಅವ್ರದ್ದು 30% ಶೂಟಿಂಗ್ ಯಾವಾಗಿತ್ತು. ಆವಾಗ ಗಿರೀಶ್ ಅವ್ರ ಮೈಂಡಿಗೆ ಹೇಗೆ ಬಂತು ಏನೋ ಗೊತ್ತಿಲ್ಲ. ಸೊ ನೀವು ಯಾಕೆ ಇದರಲ್ಲಿ ಒನ್ ಆಫ್ ದಿ ಲೀಡ್ ಮಾಡಬಾರ್ದು ನಿಮಿಷ ಕಂಟಿನ್ಯೂ ಆಗಲಿಲ್ಲ, ಅದು ಹೇಳ್ಬಿಡ್ತೀನಿ, ಅಷ್ಟು ಮತ್ತೆ ಕಟ್ ಮಾಡ್ಕೊಂಡು. ನೀವು ಯಾಕೆ ಒನ್ ಆಫ್ ದಿ ಲೀಡ್ ಮಾಡ್ಬೋದು ಅಂತ ಬಂತು ಟಾಪಿಕ್ಕು. ನಮಗೂ ಏನು ಅದೇ ಆಸೆಗಳೆಲ್ಲ ಇರುತ್ತಲ್ಲ, ಮಾಡ್ಬೋದಲ್ಲ ಅನ್ನೋ ಥರ ಎಲ್ಲ ಶೂ ಆಗಿ ಈಗೇನು ನಮ್ಮ ಒಂದು ಕತೆ ಇಲ್ಲ ಅಂತ ಅನ್ನೋ ಸಿನಿಮಾದಲ್ಲಿ ಕತೆಗಳು ಉಪಕಥೆಗಳು ಅಂತ ಬರುತ್ತೆ. ಅದರಲ್ಲಿ ಮೇನ್ ಉಪಕಥೆಯಲ್ಲಿ 3 ಜನ ಮೇಲ್ ಲೀಡಲ್ಲಿ ನಂದು ಒಂದು ಲೀಡಾಗಿ ಪ್ಲೇ ಮಾಡ್ತಾ ಇದ್ದೀನಿ. ಒಂದು ಖುಷಿ ಏನಂದರೆ ಅದೇ ಸಿನಿಮಾದಲ್ಲಿ ಆ್ಯಕ್ಟಿಂಗು ಮಾಡಿ ಅದೇ ಸಿನಿಮಾನ ಎಡಿಟಿಂಗ್ ಮಾಡೋದು ಒಂಥರ ಒಳ್ಳೆಯ ಅನುಭವ. ಒಂದು ಕತೆ ಹೇಳ ಸಿಕ್ಕಾಪಟ್ಟೆ ಜನಗಳ ಕನಸು. ಇಲ್ಲಿ ನೀವು ನಂಬಿ 22 ಜನ ಪ್ರೊಡ್ಯೂಸರ್ಗಳು ಅವರು ನಮ್ಮ ನಂಬಿ ಈ ಥರ ದುಡ್ಡು ಹಾಕಿದ್ದಾರೆ ಅಂತಂದರೆ ಜಸ್ಟ್ ಅಂದರೆ ನಾವು ಅವ್ರಿಗೆ ಆ ಥರ ಪ್ರೊಜೆಕ್ಟ್ ಆಗಿರ್ತೀವಿ. ಫಸ್ಟ್ ಆಫ್ ಆಲ್ ಓಕೆ ನಾವು ಒಂದು ನಮ್ಮ ಶ್ರದ್ಧೆ, ವರ್ಕು, ಕೆಲಸ ಅಂತೆಲ್ಲ ತೋರಿಸಿ ಸೊ ಈ ಥರ ಒಳ್ಳೆ ಕತೆ ಮಾಡಿಕೊಂಡು ಅಂತ. ಸೊ ಇವುಗಳ ಮಧ್ಯೆ ನಮ್ಮ ಟೆಕ್ನಿಷಿಯನ್ಗಳ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಂತಂದರೆ ಈಗ ಏನೇ ಒಂದು ಐಡಿಯಾಸ್ಗಳು ಬಂದರೂ ಒಂದು ಶೇರ್ ಮಾಡೋದಾಗಿರ್ಬೋದು. ಇವನ್ ನಮ್ಮ ಡೈರೆಕ್ಟ್ರು ಅಷ್ಟೇ, ಅವನು ಹೊಸದಾಗಿ ಬಂದಿದ್ದಾನೆ ಅಥವಾ ಇವನು ಅಥವಾ ಏನು ಹಳೆ ಎಕ್ಸ್ಪೀರಿಯನ್ಸ್ಡು ಅಥವಾ ಏನು ಹಳೆ ಹುಲಿ ಅಂತ ಹೇಳ್ತಾರೆ, ಆ ಥರದ ಮೇಲೆ ಕೀಳಂತ ಏನೂ ಇಲ್ಲ. ಏನೋ ಒಂದು ಒಳ್ಳೆ ಥಿಂಗ್ ಅಂತ ಬಂದರೆ ಅಕ್ಸೆಪ್ಟ್ ಮಾಡೋದು, ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ಬೋದು ಆ ಥರ. ಆದ್ರೆ ತಗೊಂಡು ಸುಮಾರು ಆ್ಯಕ್ಚುಲಿ ಶೂಟಿಂಗು ಒಂದು 90% ಆದಮೇಲೂ ಕೂಡ ನಾವು ಒಂದಷ್ಟು ಹೊಸದಾಗೆಲ್ಲ ಆ್ಯಡಪ್ ಎಲ್ಲ ಮಾಡ್ಕೊಂಡಿದ್ದೀವಿ. ಅಂದರೆ ಕ್ರಿಯೇಟಿವಿಟಿಗೆ ಒಂದು ಲೆವೆಲ್ಗೆ ಅಂದರೆ ಕ್ರಿಯೇಟಿವಿಟಿ ಅಂದರೆ ಇದೇ ಅಲ್ಲ ಕ್ರಿಯೇಟಿವಿಟಿ ಅಂತ ಅನ್ಬೇಕು. ಸೊ ಆ ಥರ ಬಂದಿರೋಂಥದ್ದು ಒಂದು ಎಕ್ಸಾಂಪಲ್ ಏನಂತಂದರೆ ನಮ್ಮ 2ನೇ ಚಾಪ್ಟ್ರಲ್ಲಿ ಒಂದು ಕತೆ ಬರುತ್ತೆ. ಏನಂತಂದರೆ ಅದರಲ್ಲಿ ಒಂದು ಚೊಂಬೆ ಏನೋ ತಿರುಗ್ತಾ ಇರೋಂಥದ್ದು. ಸೊ ಅದಕ್ಕೆ ಒಂಚೂರು VFX ಮಾಡಬೇಕಾಗಿತ್ತು. ಸೊ ಹಂಗೆ ನಾವೆಲ್ಲ ಓಕೆ ಅಂತ ಒಂದು ಅಗ್ರಿಮೆಂಟಲ್ಲಿ ಹಾಕ್ಕೊಂಡು ಎಲ್ಲ ಶಾರ್ಟ್ಸ್ ಎಲ್ಲ ತೆಗೆದು ನಾನೇ ಎಲ್ಲ ಎಡಿಟ್ ಮಾಡಿ ಓಕೆ ಈಗ ನಾಳೆ ಓಕೆ ಗಿರೀಶ್ ಅವ್ರು ಬರ್ತಾರೆ ತೋರಿಸೋಣ ಅಂತ ಎಲ್ಲ ರೆಡಿ ಮಾಡಿ ಕೂತಿದ್ದು. ಸೊ ನಾಳೆ ಬಂದು ಸುಮ್ಮನೆ ಮಾಡ್ತಾ ಕರೆಕ್ಟ್ ಅಲ್ಲ VFX ಕಂಪ್ಲೀಟ್ ಆಗಿ ನೋಡಿ ಅಂತ ಅಂದ್ಬಿಟ್ಟು ನಾನೇ ಮಾಡಿರೋದು ಪ್ಲೇ ಮಾಡಿಬಿಟ್ಟು ನಾನು ಮತ್ತೆ ಗಿರೀಶ್ ಅವ್ರ ಪಕ್ಕದಲ್ಲಿ ಕೂತಿದ್ದೀವಿ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಒಂದು ಸರಿ ಆ ಶಾರ್ಟ್ ಬಂದಾದ್ಮೇಲೆ ನೈಬಿಟ್ಟು ಅಂದ್ಬಿಟ್ಟು ಇಲ್ಲ ವರ್ಕೌಟ್ ಆಗ್ತಾಯಿದೆ, ಚೆನ್ನಾಗಿ ವರ್ಕೌಟ್ ಆಗ್ತಾಯಿದೆ. ಸೊ ಈ ಥರ ಅಂದರೆ ನಮ್ಮ ವರ್ಕೌಟ್ಗಳನ್ನ ನಾವು ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಅಂದರೆ ಚೆನ್ನಾಗಿಲ್ಲ ಅಂದರೆ ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂತಂದರೆ ಓಕೆ ಇನ್ನೊಂದು ದಿನ ಅಂತ ಟೈಮ್ ತೊಗೊಂಡು ಒಳ್ಳೆ ಔಟ್ಪುಟ್ ಅಂದರೆ ಒಂದು ಪ್ರೊಫೆಷ್ನಲ್ ಔಟ್ಪುಟ್ ತೊಗೊಂಬಂದಿದ್ದೀವಿ. ಇಲ್ಲಿ ಯಾರು ಹೊಸ ಡೈರೆಕ್ಷನ್ನು ಅಥವಾ ಹೊಸ ಎಡಿಟರು ಅಥವಾ ಹೊಸ ಕ್ಯಾಮ್ರಾಮ್ಯಾನು ಅಂತ ಯಾರು ಅನ್ಸೋದಿಲ್ಲ. ಈವನ್ ಅವ್ರು ಯಾರನ್ನ ಆ್ಯಕ್ಚುಲಿ ಹೊಸಬರಲ್ಲ. ಅಂದರೆ ಸಿನಿಮಾ ಅಂತ ಹೆಸರು ಬಂದಾಗ ಅಲ್ಲಿ ಸ್ವಲ್ಪ ಹೊಸಬರು ಅಂತ ಬರುತ್ತೆ. ಅದಕ್ಕೆ ಅದೇ ಥರ ವರ್ಕ್ಗಳನ್ನ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸೊ ಫೈನಲಿ ನನಗನ್ಸಿರೋ ಪ್ರಕಾರ ನಿಮಗೆಲ್ಲ ಬಹಳ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. ಸೊ ನಿಮಗೂ ಇಷ್ಟ ಆಗುತ್ತೆ, ಖಂಡಿತ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ವಿ ಗಣೇಶ್ ಅಂತ. ನಾನು ಚಿತ್ರರಂಗಕ್ಕೆ ಮೊದಲು ಬಾಲನಟನಾಗಿ ಬಂದಿದ್ದು.
ಲೀಲಾವತಿ ಅಮ್ಮ ಅವರು ಕನ್ನಡದ ಕಂದ ಅಂತ ಒಂದು ಚಿತ್ರಕ್ಕೆ ನನಗೆ ಚಿಕ್ಕದೊಂದು ಕ್ಯಾರೆಕ್ಟರ್ ಕೊಟ್ಟಿದ್ರು. ಅಲ್ಲಿಂದ ನಂದು ಸಿನಿಮಾ ಜರ್ನಿ ಏನಂತ ಇದೆ ಅದು ಹಂಗೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಒಂದು ಹೀರೋ ಜೂನಿಯರ್ ಹೀರೋ ಚಿಕ್ಕವನಿದ್ದಾಗ ಆ ಥರ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಬಂದು ಡಿಗ್ರಿ ತನಕನೂ ಆ್ಯಕ್ಟಿಂಗ್ ಒಂದು 15ರಿಂದ 20 ಪಿಕ್ಚರ್ ನಾನು ಆ್ಯಕ್ಟ್ ಮಾಡಿದ್ದೀನಿ. ಅದಾದ್ಮೇಲಿಂದ ಡಿಗ್ರಿಗೆ ಅಂತ ಸ್ವಲ್ಪ ಸ್ಟಾಪ್ ಮಾಡಿದೆ. ಡಿಗ್ರಿ ಆದ್ಮೇಲಿಂದ ಏನೋ 3 ವರ್ಷ ಮುಗಿಸಿ ಮತ್ತೆ ವಾಪಸ್ ಚಿತ್ರರಂಗಕ್ಕೆ ಹೇಗೆ ಬರೋದು ಅನ್ನೋದು ನನಗೆ ತುಂಬ ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕಂದರೆ ಅವಾಗ ಯಾರು ಲೀಡ್ ಕ್ಯಾರೆಕ್ಟರ್ನೂ ಕೊಡೋಕ್ಕಾಗಲ್ಲ, ಇಲ್ಲ ಚೈಲ್ಡ್ ಕ್ಯಾರೆಕ್ಟರ್ನೂ ಕೊಡೋಕ್ಕಾಗಲ್ಲ, ಮಿಡ್ಲ್ ಸ್ಟೇಜಲ್ಲಿದ್ದೆ. ಸೊ ಆಗ ನಾನು ತುಂಬಾ ಸ್ಟ್ರಗಲ್ ಮಾಡ್ತಿದ್ದೆ, ಇಂಡಸ್ಟ್ರಿಗೆ ಮತ್ತೆ ಬರಲೇಬೇಕು ಅಂತ. ಸೊ ಅದಾದ್ಮೇಲಿಂದ ಆ್ಯಕ್ಟಿಂಗ್ ವೈಸು ಸ್ವಲ್ಪ ಕಡಿಮೆ ಆಯಿತು. ಎಲ್ಲೇ ಹೋದ್ರೂ ಈ ಕಡೆ ಲೀಡ್ ಕ್ಯಾರೆಕ್ಟರ್ನೂ ಕೊಡಲ್ಲ, ಈ ಕಡೆ ಚೈಲ್ಡ್ ಕ್ಯಾರೆಕ್ಟರ್ನೂ ಇರಲಿಲ್ಲ. ಸೊ ಅದಕ್ಕೆ ಎಡಿಟಿಂಗ್ ಅನ್ನೋದನ್ನ ಕಲ್ತ್ಕೊತಾ ಬಂದೆ. ದುರ್ಗಾ ಅಂತ ಸೀರಿಯಲಲ್ಲಿ ಅಸಿಸ್ಟೆಂಟ್ ಎಡಿಟರಾಗಿ ಮಾಡ್ತಾ ಇದ್ದೆ. ಸೊ ಎಡಿಟಿಂಗ್ ಹೋಗ್ತಾ ಕಂಪ್ಲೀಟಾಗಿ ನಾನು ದೂರನೇ ಆಗ್ಬಿಡ್ತಿದ್ದೀನೇನೋ, ಬರೀ ಹಿಂದೆ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಬಂತು. ಸೊ ಅದಾದ್ಮೇಲಿಂದ ಒಂದು ಡೈರೆಕ್ಷನ್ ಫೀಲ್ಡ್ ಹಿಡಿಯೋದ ಅಂತ ಒಂದು ಚಿಕ್ಕದೊಂದು ಬುಕ್ಕಾಪಟ್ನ ವಾಸು ಅಂತ ಅವ್ರು ನನಗೊಂದು ಐಡಿಯಾ ಕೊಟ್ಟರು. ಸರಿ ಆಯಿತು ಅಂತ ಅವ್ರ ಕಡೆಯಿಂದ ನಾನು ಶನಿ ಸೀರಿಯಲ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತಾನೆ ಅಲ್ಲಿ ಹೋದೆ. ಅಲ್ಲಿ ಆಲ್ಮೋಸ್ಟ್ ಒಂದು 20 ಡೇಸ್ ಅಲ್ಲಿ ವರ್ಕ್ ಮಾಡಿದೆ. ಯಾಕೋ ನನಗೂ ಅದಕ್ಕೂ ಯಾಕೆ ಸೆಟ್ ಆಗಿಲ್ಲ ಅನ್ಸುತ್ತೆ, ತಿರ್ಗಿ ವಾಪಸ್ ಬಂದೆ. ಆ ಬರೋ ಟೈಮಲ್ಲಿ ಸುನೀಲ್ ಅಂತ ಒಬ್ರು ನನಗೆ ಗಿರೀಶ್ ಅವ್ರನ್ನ ಪರಿಚಯ ಮಾಡಿಕೊಟ್ರು. ಸುನೀಲ್ ಅನ್ನೋರು ಕೂಡ ನನಗೆ ಒಂಥರ ಅಣ್ಣ ರೀತಿನೇ ನನಗೆ ಟ್ರೀಟ್ ಮಾಡ್ತಿದ್ದೀನಿ ಅವ್ರನ್ನ. ಅವರು ನನಗೆ ಗಿರೀಶ್ ಸರ್ನ ಪರಿಚಯ ಮಾಡಿಕೊಟ್ರು. ಪರಿಚಯ ಆಗಿದ್ದು ಸ್ವಲ್ಪ ದಿನನೇ ನನಗೂ ಗಿರೀಶ್ ಸರ್ಗೂ ತುಂಬಾನೇ ನಮ್ಮ ಇಬ್ಬರದ್ದು ಏನು ಒಡನಾಟ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ನನಗೆ ಗಿರೀಶ್ ಅವರಿಂದ ಈ ಚಿತ್ರರಂಗಕ್ಕೆ ಮತ್ತೆ ವಾಪಸ್ ನಾನೆಲ್ಲೋ ಒಂದು ದಾರಿ ಕಾಣಿಸ್ತು ಅನ್ನೋದಕ್ಕೆ ಕಾರಣನೇ ಗಿರೀಶ್ ಅವರು. ಅವ್ರ ಕಡೆಯಿಂದ ನನ್ಗೊಂದು ದಾರಿ ಸಿಕ್ತು. ಅದರಿಂದನೇ ಈ ಒಂದು ಕತೆ ಹೇಳ ಚಿತ್ರಕ್ಕೆ ನಾನು ಎಂಟ್ರಿ ಆಗಿದ್ದು. ಸೊ ಅದಾದ್ಮೇಲಿಂದ ಓಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಂತಾನೆ ಪರಿಚಯ ಆಗಿದ್ದು. ಅದನ್ನೇ ಮಾಡ್ಕೊಂಡು ಸ್ವಲ್ಪ ಏನೇನು ಸ್ಟೋರಿ ವೈಸ್ ಆಗಲಿ ಸ್ಟಾರ್ಟಿಂಗ್ ನಾವು ಬಿಲ್ಡ್ ಮಾಡೋಕ್ಕೆ ಅಂತ ಕೂತ್ಕೊಂಡಾಗ ಒಂದು 12ರಿಂದ 16 ಕತೆಗಳನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದೆಲ್ಲ ಮಾಡಿಕೊಂಡು ಯಾವುದಿದ್ರೆ ಬೆಟರು ಯಾವುದಿಲ್ಲ ಅಂದರೆ ಬೆಟರ್ ಅಂತ ಅದನ್ನು ಮಾತಾಡ್ಕೊಂಡು ಓಕೆ ಇದನ್ನು 5 ಕತೆ ಫೈನಲ್ ಇದು ಚೆನ್ನಾಗಿದೆ, ಇದನ್ನು ನೋಡಿದವ್ರಿಗೆ ಓಕೆ ಇದು ಚೆನ್ನಾಗಿ ಫೀಲ್ ಕೊಡುತ್ತೆ ಅಂತ ಫೈನಲ್ ಮಾಡಿಕೊಂಡು ಹಂಗೆ ಕ್ಯಾರೆಕ್ಟರೈಸೇಷನ್ಸ್ ಬಂದಾಗ ಈ ಕ್ಯಾರೆಕ್ಟರ್ ನೀನು ಯಾಕೆ ಮಾಡಬಾರ್ದು, ಯಾಕಂದರೆ ನಾನು ಅವ್ರಿಗೆ ಹೇಳ್ಕೊಂಡಿದ್ದೆ ಎಲ್ಲಾನು ಈ ಥರ ಚೈಲ್ಡ್ ಆರ್ಟಿಸ್ಟಿಂದ ಬಂದಿರೋದು ಅಂತ ಎಲ್ಲನೂ ಹೇಳ್ಕೊಂಡಿದ್ದೆ. ಆಗ ಗಿರೀಶ್ ಅವ್ರು ಓಕೆ ನಿನ್ಗೆ ಇದು ಸೂಟ್ ಆಗುತ್ತೆ, ನೀನು ಯಾಕೆ ಮಾಡಬಾರ್ದು ಅಂತ ಒಂದು ಬಂತು. ಸೊ ಅದಾದ್ಮೇಲಿಂದ ಆ ಕ್ಯಾರೆಕ್ಟರ್ ಈ ಕಥೆಯಲ್ಲಿ 3ನೇ ಕತೆ ಬರುತ್ತೆ. 3ನೇ ಕತೆ ಅಂದರೆ ಚಾಪ್ಟರ್ 4 ಸಿಗುತ್ತೆ. ಚಾಪ್ಟರ್ 4ಅಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಒಂದು ಲವರ್ ಬಾಯ್, ಡಿಸಪಾಯಿಂಟೆಡ್ ಲವರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದನ್ನು ನಮ್ಮ ಎಡಿಟರ್ ಪ್ರತೀಕ್ ಅವರು ನರೇಟ್ ಮಾಡಿದಂಥ ಸ್ಟೋರಿ, ಅದು 4ನೇ ಚಾಪ್ಟರ್. ಸೊ ಅದಾದ್ಮೇಲಿಂದ ಆ್ಯಕ್ಟಿಂಗ್ ವೈಸ್ ಅದರಲ್ಲಿ ಒಂದು ಸಾಂಗ್ ಇದೆ, ಈಗ ನೀವು ಎಲ್ಲರೂ ನೋಡಿರ್ತೀರ ಅನ್ಕೋತೀನಿ, ನನ್ನದೇ ಒಳಗೆ ಅಂತ ಒಂದು ಸಾಂಗ್ ಇದೆ ಅದೇ ಚಾಪ್ಟರ್ದು. ಅದೊಂದು ಚಾಪ್ಟರ್ ಒಂದು ಬಿಟ್ ಸಾಂಗ್ ಥರ ಅದನ್ನು ಪ್ಲೇ ಮಾಡ್ತಾರೆ. ಸೊ ಅದರಿಂದ ನಂದು ಏನಿದೆ ಒಂದು ಕತೆ ಹೇಳ ಜರ್ನಿ ಅಲ್ಲಿಂದ ಪ್ರಾರಂಭ ಆಗಿದೆ. ಅದು ಅಪ್ ಟು ಎಲ್ಲಿ ತನಕ ಬಂದಿದೆ ಅಂದರೆ ನನಗೀಗ ಈ ಚಿತ್ರದಲ್ಲಿ ಒಬ್ಬ ಆರ್ಟಿಸ್ಟಾಗಿ ಏನೇನು ಮಾಡಬೇಕು, ಆರ್ಟಿಸ್ಟ್ ವೈಸ್ ಏನು ನಾಲೆಡ್ಜ್ ಇದೆ ಅದಷ್ಟು ನಾನು ಒಂದು ದೊಡ್ಡವನಾದ್ಮೇಲಿಂದ ಚೈಲ್ಡ್ ಆರ್ಟಿಸ್ಟು ಓಕೆ ಅದೊಂದು ಸ್ಟೇಜ್ ತನಕ ಬಂತು. ಅದಾದ್ಮೇಲಿಂದ ದೊಡ್ಡವನಾದ್ಮೇಲೆ ನನಗೊಂದು ಆ್ಯಕ್ಟಿಂಗ್ ಅಂದರೆ ಹಿಂಗೆ ಮೂವ್ ಆಗೋದೇನು ಅಂತ ನನಗೆ ಈ ಒಂದು ಕತೆ ಹೇಳೋದನ್ನೇ ಒಂದು ಫಸ್ಟ್ ಪಿಕ್ಚರ್ ಅಂತ ನಾನು ಹೇಳ್ಕೊಬೋದು. ಸೊ ಈ ಕಡೆ ಎಡಿಟಿಂಗ್ ವೈಸು ಪ್ರತೀಕ್ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಎಡಿಟರಾಗೂ ಕೂಡ ವರ್ಕ್ ಮಾಡ್ತಾ ಇದ್ದೀನಿ, ಮತ್ತು ಗಿರೀಶ್ ಅವ್ರ ಜೊತೆ ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಇದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ನನ್ನ ಕೈಲಿಂದ ಏನಾಗುತ್ತೆ ಅಷ್ಟೂ ನಾನು ಈ ಒಂದು ಕತೆ ಹೇಳೋ ಚಿತ್ರಕ್ಕೆ ನಾನು ಮಾಡ್ತಾ ಇದ್ದೀನಿ. ಸೊ ಇದನ್ನ ನೋಡಿ ಈ ಔಟ್ಪುಟ್ ಏನೋ ಒಂದು ಕಡೆ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ಇದೇ ಮಾರ್ಚ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಿಜವಾಗ್ಲೂ ರಿಲೀಸ್ ಆಗುತ್ತೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.